ಭರ್ಜರಿ ಬ್ಯಾಚುಲರ್ಸ್ನ ಗಿಲ್ಲಿಯ ಜೋಡಿ ಯಶಸ್ವಿನಿ ಯಾರಿಗೆ ಗೊತ್ತಿಲ್ಲ ತಾನೇ ಹೇಳಿ. ಇವರೊಬ್ಬರು ಅತ್ಯುತ್ತಮ ಫ್ರೆಂಡ್ಸ್ ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಆದರೆ ಯಶಸ್ವಿನಿಯವರು ಗಿಲ್ಲಿಯವರ ಒಂದು ಫೋಟೋವನ್ನು ಹಾಕಿ ಒಂದು ಪೋಸ್ಟ್ ಮಾಡಿದ್ದಾರೆ. ಅದೇನಪ್ಪ ಅಂದರೆ ಗಿಲ್ಲಿಯ ಸ್ನೇಹ ಮತ್ತೆ ನನಗೆ ಬೇಕಿದೆ ಅಂತ. ಇದು ನಿಜಾನ ಸುಳ್ಳ ನೋಡೋಣ ಬನ್ನಿ. ನಮ್ಮ ಗಿಲ್ಲಿ ನಟರವರು ಬಿಗ್ ಬಾಸ್ನಿಂದ ಹೊರಬಂದ ನಂತರ ಅವರ ಬೇಡಿಕೆ ಹೆಚ್ಚಾಗಿದೆ. ಅವರ ಸ್ನೇಹವನ್ನು ಬಯಸುವವರ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಿದೆ. ನಟಿ ಮಣಿಯರಿಂದ ಹಿಡಿದು ಯುವಕರಿಂದ ಹಿಡಿದು ಸಾಲು ಸಾಲು ವ್ಯಕ್ತಿಗಳು ಇವರ ಸ್ನೇಹವನ್ನು ಬಯಸುತ್ತಿದ್ದಾರೆ. ಇವರ ಜೊತೆ ಆಕ್ಟ್ ಮಾಡಬೇಕು, ಸೆಲ್ಫಿ ತಗೊಳ್ಬೇಕು ಅಂತ ಅನೇಕರು ಸಾಲುಗಟ್ಟಿ ನಿಲ್ಲುತ್ತಿದ್ದಾರೆ. ಏಕೆಂದರೆ ನಮ್ಮ ಗಿಲ್ಲಿಯವರ ಕ್ರೇಜ್ ಹಾಗೆ ದಿನೇ ದಿನೇ ಬೆಳೀತಾ ಇದೆ. ಹೌದು ಬಂಧುಗಳೇ, ಈ ರೀತಿ ಬೆಳೆದು ಗಿಲ್ಲಿ ಫೇಮಸ್ ಆಗಿ ಹೋಗಿದ್ದಾರೆ. ಇವರಿಗಾಗಿ ಒಬ್ಬ ವ್ಯಕ್ತಿ ಕಾಯ್ತಿದ್ದಾರೆ. ಯಾರಪ್ಪ ಅಂದರೆ ಯಶಸ್ವಿನಿ ಅವರು. ಹೌದು ಬಂಧುಗಳೇ, ಗಿಲ್ಲಿಯವರ ಜೊತೆ ಭರ್ಜರಿ ಬ್ಯಾಚುಲರ್ಸ್ನಲ್ಲಿ ಅದ್ಭುತವಾದಂತಹ ಮೋಡಿ ಮಾಡಿದಂತಹ ವ್ಯಕ್ತಿ ಯಾರು ಅಂದರೆ ಯಶಸ್ವಿನಿ ಅವರು. ಇವರು ಗಿಲ್ಲಿಯವರಿಗೆ ಮೆಂಟರ್ ಆಗಿ ಕಾಣಿಸಿಕೊಂಡಿದ್ರು. ಗಿಲ್ಲಿ ಮತ್ತು ಇವರ ಫೇರ್ ಕ್ಯೂಟ್ ಆಗಿತ್ತು. ಹಾಗೆಯೇ ಜಿ ಕನ್ನಡದಲ್ಲಿ ಇವರು ಫೇಮಸ್ ಆಗೋದಿಕ್ಕೆ ಇವರ ಕ್ಯೂಟ್ ಮಾತುಗಳು ಕಾರಣವಾಗಿತ್ತು. ಹೌದು, ಅಂದಿನ ಸ್ನೇಹ ಮುಂದುವರೆದಿತ್ತು. ಗಿಲ್ಲಿ ಬಿಗ್ ಬಾಸ್ಗೆ ಬಂದಿದ್ದು ಒಂಥರ ಸೆಲೆಬ್ರಿಟಿ ಆಗೋಗ್ಬಿಟ್ರು. ಯಾರ ಕೈಯಿಗೂ ನಿಲುಕದಂತಹ ವ್ಯಕ್ತಿ ಆಗೋಗ್ಬಿಟ್ರು. ದಿನ ಬೆಳಗಾದರೂ ಕೂಡ ಬ್ಯುಸಿಯಾಗಿ ಹೋಗ್ಬಿಟ್ರು. ಜೊತೆಗೆ ಗಿಲ್ಲಿಯವರ ಬ್ಯುಸಿ ಶೆಡ್ಯೂಲ್, ಫೋನ್ ಕಾಲ್ಗೂ ಸಿಗದೆ ಇರೋದಂಥ ಹಂತಕ್ಕೆ ನಮ್ಮ ಗಿಲ್ಲಿ ಬೆಳೆದು ಬಿಟ್ಟರು. ಇಂತಹ ಸಂದರ್ಭದಲ್ಲಿ ಯಶಸ್ವಿನಿಯವರು ಅವರ ಒಂದು ಕ್ಯೂಟ್ ಫೋಟೋವನ್ನು ಹಾಕಿ ಗಿಲ್ಲಿಯವರ ಬಗ್ಗೆ ಬರೆದುಕೊಂಡಿದ್ದಾರೆ. ನನಗೆ ಮತ್ತೆ ಗಿಲ್ಲಿಯ ಸ್ನೇಹ ಬೇಕಿದೆ, ಗಿಲ್ಲಿಯವರು ಒಪ್ಕೊಂಡ್ರೆ ನಾನು ರೆಡಿ ಅಂತ ಯಶಸ್ವಿನಿಯವರು ಪೋಸ್ಟ್ ಹಾಕಿದ್ದು ಗಿಲ್ಲಿಯ ಅಭಿಮಾನಿಗಳು ಅದಕ್ಕೆ ಕಾಮೆಂಟನ್ನು ಮಾಡ್ತಾ ಇದ್ದಾರೆ ಬಂಧುಗಳೇ. ಮುಂದಿನ ದಿನದಲ್ಲಿ ನಾವು ಗಮನಿಸಬೇಕು. ಗಿಲ್ಲಿಯವರು ಇದಕ್ಕೆ ಉತ್ತರ ನೀಡಬೇಕಾಗಿರೋರು. ನಮ್ಮ ಗಿಲ್ಲಿಯವರು ಯಶಸ್ವಿನಿಯವರ ಸ್ನೇಹದ ಆಫರ್ಗೆ ಓಕೆ ಅಂತಾರ, ಮುಂದುವರಿತಾರ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಕಾಡ್ತಿರ್ತಕ್ಕಂತಹ ಪ್ರಶ್ನೆ ಆಗಿ ಉಳಿದಿದೆ. ಮುಂದಿನ ದಿನದಲ್ಲಿ ನಾವು ನೋಡೋಣ ಗಿಲ್ಲಿಯವರು ಏನು ಮಾಡ್ತಾರೆ ಅಂತ. ನಿಮಗೇನು ಅನಿಸುತ್ತೆ ಅನ್ನೋದನ್ನು ದಯವಿಟ್ಟು ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಹೆಚ್ಚಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತಾನೆ. ಧನ್ಯವಾದಗಳು ಬಂಧುಗಳೇ.